12 ವರ್ಷದ ಈ ಒಂದು NDA ಸರ್ಕಾರದ ಆಳ್ವಿಕೆಯಲ್ಲಿ ಯಾವುದಾದ್ರು ಬಹಳ ಉತ್ತಮವಾದ ಕಾನೂನು ಬಂದಿದೆ ಅಂದ್ರೆ ಅದು 33% ಮಹಿಳಾ ಮೀಸಲಾತಿ ಅಂತ ಹೇಳಿದ್ರೆ ಸುಳ್ಳಿಲ್ಲ. ನಮ್ಮೆಲ್ಲರಿಗೂ ಅನ್ಯಾಯ ಆಗುತ್ತೆ. ನಾವು ಒಳ್ಳೆ ಕೆಲಸ ಮಾಡಿ ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ರು ಕೂಡ ಅವ್ರಿಗೆ ಲಾಭ ಆಗುತ್ತೆ ಅಂದ್ರೆ ಅದು ಅನ್ಯಾಯನೇ. ನಾವು 50% ಆಗಿ ಇನ್ಕ್ರೀಸ್ ಮಾಡ್ತೀವಿ ಪ್ರತಿ ಒಂದು ರಾಜ್ಯಕ್ಕೂ. ಈ ಒಂದು 50% ಅನ್ನೋ ವಿಚಾರ ಇನ್ನೂ ಅದನ್ನ ಸೇರಿಸಿಲ್ಲ ಅಂತ ನನಗೆ ಕಾಣಿಸ್ತಾ ಇದೆ. ಒಳ್ಳೆ ಒಂದು ರೀತಿ ಅವ್ರಿಗೆ ಹೋಲಿಕೆ ಮಾಡಿದ್ರೆ ಬೆಟರ್ ಲೀಡರ್ಶಿಪ್, ಸಾಕಷ್ಟು ಗುಡ್ ಲೀಡರ್ಶಿಪ್ ಇಲ್ವೋ ಅದು ಬೇರೆ ಪ್ರಶ್ನೆ, ಬಟ್ ಅವ್ರಿಗೆ ಹೋಲಿಕೆ ಮಾಡಿದ್ರೆ ಬೆಟರ್ ಆಗಿರೋದ್ರಿಂದ ಸೊ ವಿಮೆನ್ ಲೀಡರ್ಶಿಪ್ ನಮಗೆ ಬೇಕೇ ಬೇಕು. ವಿಮೆನ್ ಲೀಡರ್ಶಿಪ್ ಎಲ್ಲಾ ರೀತಿಯಲ್ಲಿ ವಿಮೆನ್ ಲೀಡರ್ಶಿಪ್ಗೆ ಒಂದು ರೀತಿ ಪ್ರಾತಿನಿಧ್ಯ ಕೊಟ್ಟಷ್ಟು ದೇಶಕ್ಕೂ ಒಳ್ಳೆಯದು. ದೇಶದ ರಾಜಕೀಯದಲ್ಲಿ ಮಹತ್ವವಾದಂತಹ ಬದಲಾವಣೆ ಆಗುವಂತಹ ಮುನ್ಸೂಚನೆ ಇದೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಕೇಂದ್ರ ಸರ್ಕಾರ 3 ಬಿಲ್ ಪಾಸ್ ಅನ್ನ ಮಾಡ್ಲಿಕ್ಕೆ ಈಗಾಗಲೇ ತಯಾರಿಯನ್ನು ನಡೆಸ್ಕೊಳ್ತಿರುವಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ಕ್ಷೇತ್ರ ಮರು ವಿಂಗಡಣೆ ಮತ್ತೆ ಮಹಿಳೆಯರಿಗೆ 33% ಮೀಸಲಾತಿಯ ಬಗ್ಗೆ ಹೆಚ್ಚು ಚರ್ಚೆಯಲ್ಲಿ ಇರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸಾಮಾಜಿಕ ಹೋರಾಟಗಾರ, ಚಿಂತಕ ಹಾಗೂ ನಟ ಚೇತನ ಅಹಿಂಸ ಅವರಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸೋಣ. ಸರ್, ಈಗ ಕೇಂದ್ರ ಸರ್ಕಾರ ಮತ್ತೊಂದು 3 ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ತಯಾರಿಯನ್ನು ನಡೆಸ್ಕೊಳ್ತಿರುವಂಥದ್ದು. ಪರ ವಿರೋಧ ಚರ್ಚೆ ಇದೆ. ನಿಮ್ಮ ನಿಲುವು ಏನು? ನಿಮ್ಮ ಅಭಿಪ್ರಾಯ ಏನಿರುವಂಥದ್ದು? ಒಂದು, ಕ್ಷೇತ್ರವನ್ನು ಮರು ವಿಂಗಡಣೆ ಮಾಡುವಂಥದ್ದು, ಬಹಳ ಮುಖ್ಯವಾಗಿ ಮಹಿಳೆಯರಿಗೆ 33% ಮೀಸಲಾತಿ ಮಾಡಬೇಕು ಅನ್ನುವಂತಹ ನಾರಿ ಶಕ್ತಿ ಅನ್ನುವಂತಹ ಯೋಜನೆನ ಈಗ ಕೇಂದ್ರ ಸರ್ಕಾರ ಇಟ್ಕೊಂಡಿರುವಂಥದ್ದು. ಏನು ಹೇಳ್ತೀರಾ ಇದಕ್ಕೆ? ಹೌದು, ಇದು ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಕೇಂದ್ರ ಸರ್ಕಾರದ 3 ಬಿಲ್ಗಳು, ಅದರಲ್ಲಿ ಡಿಲಿಮಿಟೇಷನ್ ಬಗ್ಗೆ ಆಗಿರ್ಬೋದು, ಕ್ಷೇತ್ರದ ಮರು ವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿ 33%. ಈ ವಿಚಾರ ನೋಡಬೇಕು ಅಂದರೆ ಮಹಿಳಾ ಮೀಸಲಾತಿ 33% ಯಾರೂ ಅದನ್ನು ಪ್ರಶ್ನೆ ಮಾಡೋ ಪ್ರಶ್ನೆನೇ ಬರಲ್ಲ. ಎಲ್ರಿಗೂ ಅದು ಬೇಕೇ ಬೇಕು. ಅದು ಪ್ರಾತಿನಿಧ್ಯ, ಅದು ಭಾಳ ಒಳ್ಳೆ ಬೆಳವಣಿಗೆ. ಅದು 12 ವರ್ಷದ ಈ ಒಂದು NDA ಸರ್ಕಾರದ ಆಳ್ವಿಕೆಯಲ್ಲಿ ಯಾವುದಾದ್ರು ಭಾಳ ಉತ್ತಮವಾದ ಕಾನೂನು ಬಂದಿದೆ ಅಂದರೆ ಅದು 33% ಮಹಿಳಾ ಮೀಸಲಾತಿ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಸೊ ಅದು ಭಾಳ ಬೇಕಾಗಿದೆ, ಅದು ಪ್ರಶ್ನೆನೇ ಬರಲ್ಲ. ಇವಾಗ ಡಿಲಿಮಿಟೇಷನ್ ಅಂತ ಪ್ರಶ್ನೆ ಬಂದಾಗ ಇದು ಭಾಳ ದೊಡ್ಡ ಮಟ್ಟದ ಚರ್ಚೆ ಬರ್ತಾ ಇದೆ. ಇವ್ರು ಯಾಕೆ ಇದು ಎರಡನ್ನೂ ಜೊತೆಗೆ ಸೇರಿಸಿದರೆ ಅದು ಅವ್ರ ವಾದ ಇದೆ, ಅದು ಒಂದು ರೀತಿ ಚರ್ಚೆ ಆಗಲಿ. ಆದರೆ ಡಿಲಿಮಿಟೇಷನ್ ವಿಚಾರ ಬಂದಾಗ ಎಲ್ಲಿ ನಮಗೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗತ್ತೆ, ಉತ್ತರ ಭಾರತ ಬೀಮಾರು ರಾಜ್ಯಗಳಿಗೆ ಲಾಭ ಆಗುತ್ತೆ ಅನ್ನೋದು ಬಹಳ ದೊಡ್ಡ ಮಟ್ಟ ಚರ್ಚೆ ಆಗ್ತದೆ. ಯಾಕಂದರೆ ಡಿಲಿಮಿಟೇಷನ್ ಅಂದರೆ ಏನು ಅಂದರೆ, ನೀವೊಂದು ಕ್ಯಾಸ್ಟ್ ಸೆನ್ಸಸ್ ಪ್ರಕಾರ ಕ್ಯಾಸ್ಟ್ ಅಂದರೆ ಒಂದು ಸೆನ್ಸಸ್ ಪ್ರಕಾರ ನೀವು ನೋಡಿದ್ರೆ, ಅದು ಜನಸಂಖ್ಯೆ ಆಧಾರದ ಪ್ರಕಾರ ನೀವು ಡಿಲಿಮಿಟೇಷನ್ ಮಾಡಿದ್ರೆ ಅದು ಬೀಮಾರು ಭಾಳ ದೊಡ್ಡ ಮಟ್ಟದ ಬೆನಿಫಿಟ್ ಸಿಗುತ್ತೆ, ನಮ್ಮೆಲ್ಲರಿಗೂ ಅನ್ಯಾಯ ಆಗುತ್ತೆ. ನಾವು ಒಳ್ಳೆ ಕೆಲಸ ಮಾಡಿ ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ರೂ ಕೂಡ ಅವ್ರಿಗೆ ಲಾಭ ಆಗುತ್ತೆ ಅಂದರೆ ಅದು ಅನ್ಯಾಯನೇ. ಅವ್ರ ಸೀಟ್ಸ್ ಜಾಸ್ತಿ ಆಗಿ ನಮಗೆ ಇನ್ನೂ ಒಂದು ರೀತಿ ಒಂದು ಬೀಮಾರು ಮತ್ತು ಉತ್ತರ ಭಾರತದ ಒಂದು ದಬ್ಬಾಳಿಕೆಗೆ ಇನ್ನೂ ಕಾರಣ ಆಗುತ್ತೆ. ಆದರೆ ನಾನು 1 ವರ್ಷದ ಹಿಂದೆ ಮಾರ್ಚ್ 2025 ಪ್ರಸ್ತಾಪ ಮಾಡಿದೆ, ಡಿಲಿಮಿಟೇಷನ್ ಆಗಬೇಕು, ಮರು ವಿಂಗಡಣೆ ಆಗಬೇಕು ಅಂತಲೂ ಹೇಳಿದ್ರು ಕೂಡ ಪರ್ಸೆಂಟೇಜ್ ರೆಪ್ರೆಸೆಂಟೇಷನ್ ನೀವು ಒಂದೇ ಇಟ್ಕೊಂಡ್ರೆ ಪ್ರತಿಯೊಂದು ರಾಜ್ಯದ್ದು ಡಿಲಿಮಿಟೇಷನ್ ಸಮಸ್ಯೆ ಆಗಲ್ಲ ಅಂತ ನಾನು 1 ವರ್ಷದ ಹಿಂದೆನೇ ಅದು ನಾನು ಎಲ್ಲ ಕಡೆ ಉಲ್ಲೇಖ ಮಾಡಿದ್ದೆ. ಇವತ್ತಿಗೂ ಕೂಡ ಭಾಳ ದೊಡ್ಡ ಮಟ್ಟದ ಚರ್ಚೆ. ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ NDA ಅಂದರೆ, ಮತ್ತು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಏನು ಹೇಳ್ತಾ ಇದ್ದಾರೆ, ಲಾ ಮಿನಿಸ್ಟರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು 50% ಆಗಿ ಇನ್ಕ್ರೀಸ್ ಮಾಡ್ತೀವಿ ಪ್ರತಿ ಒಂದು ರಾಜ್ಯಕ್ಕೂ. ಅಂದರೆ ಪರ್ಸೆಂಟೇಜ್ ಇವಾಗ ಕರ್ನಾಟಕದ 28 MP ಸೀಟ್ಸ್ ಇರೋದನ್ನು 50% 14 42 ಹೋಗುತ್ತೆ. ಪ್ರತಿ ಒಂದು ಕಡೆಯೂ 50% ಇನ್ಕ್ರೀಸ್ ಮಾಡಿದ್ರೆ ಪರ್ಸೆಂಟೇಜ್ ರೆಪ್ರೆಸೆಂಟೇಷನ್ ಅಂತ ನಾನು ಅವೆಲ್ಲ ಹೇಳಿದ್ನಲ್ಲ, ಅದು ಒಂದೇ ಆಗಿ ಉಳಿಯುತ್ತೆ. ಅದು ಒಳ್ಳೆ ಬೆಳವಣಿಗೆ. ಆಮೇಲೆ ಈ ರೀತಿ ಪರ್ಸೆಂಟೇಜ್ ಆಗಿ ರೆಪ್ರೆಸೆಂಟೇಷನ್ ಹೆಚ್ಚು ಮಾಡಿದ್ರೂ ಕೂಡ ಅದು ಯಾಕೆ ಒಳ್ಳೇದಾಗತ್ತೆ ಅಂದರೆ, ನಿಮಗೆ MP ವ್ಯಾಪ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಜಾಸ್ತಿ ಫೋಕಸ್ ಮಾಡಿ ಅಟೆನ್ಷನ್ ಜನರ ಸಮಸ್ಯೆಗಳಿಗೆ ಬಗೆಹರಿಸೋಕ್ಕೆ ಸಾಧ್ಯ ಆಗತ್ತೆ. ಸೊ ನಮಗೆ ಬಟ್ ಅದರ ಪ್ರಾಬ್ಲಮ್ ಏನಂದರೆ, ಆ ಬಿಲ್ಲನ್ನು ನಾನು ಓದಿದ್ದೀನಿ ಅಭಿಜಿತ್ ಕೇಳಿ, ಆ ಬಿಲ್ಲಲ್ಲೂ ಕೂಡ ಅದರಲ್ಲಿ ಈ ಒಂದು 50% ಅನ್ನೋ ವಿಚಾರ ಇನ್ನೂ ಅದನ್ನು ಸೇರಿಸಿಲ್ಲ ಅಂತ ನನಗೆ ಕಾಣಿಸ್ತಾ ಇದೆ. ಸೊ ನೀವು ಅದನ್ನು ಎಲ್ಲ ರೀತಿ ಹೇಳ್ತಾ ಇದ್ದೀರಾ, ಅದು ಒಳ್ಳೆಯದೇ. ಅದು 50% ನೀವು ಹೆಚ್ಚಳ ಮಾಡ್ತೀರಾ ಅಂದರೆ, ಆದರೆ ಅದು ಬಿಲ್ಲಲ್ಲೂ ಸೇರಿಸ್ಬೇಕು. ಅದು ನಿಮ್ಮ ಮಾತುಗಳನ್ನು ನಾವು ಎಷ್ಟು ಮಟ್ಟಿಗೆ ನೋಡಿದ್ದೀವಿ, ಹಿಂದೆ ಮುಂದೆ ಪ್ರಜಾಪ್ರಭುತ್ವ ಉಲ್ಲಂಘನೆ ಮಾಡೋದು ನಾವು ನೋಡಿದ್ದೀವಿ. ಸೊ ನಮಗೆ ಭಾಳ ಮುಖ್ಯವಾಗಿ 50% ಇಸ್ ಗುಡ್, ಆದರೆ ಅದನ್ನು ಬಿಲ್ಲಲ್ಲಿ ಸೇರಿಸಿ ಅದನ್ನು ಕಾರ್ಯರೂಪಕ್ಕೆ ತಂದರೆ ನನಗೆ ಅದರಿಂದ ಏನು ಸಮಸ್ಯೆ ಇಲ್ಲ. ಇದು ಏನಾಗ್ತಾ ಇದೆ ಇವತ್ತಿನ ದಿನ ಅಂದರೆ, ಪರ ವಿರೋಧ ಬೈನರಿ ಪಾಲಿಟಿಕ್ಸ್ ನಡೀತಾ ಇದೆ. ಒಂದು ಕಡೆ BJP NDA ಪರ ಮಾಡಿದ್ದೆಲ್ಲ ತಾಳ ತಕ್ಕಂತೆ ಕುಣಿತಾ ಇದ್ದಾರೆ, ಇನ್ನೊಂದು ಕಡೆ ಅವ್ರು ಮಾಡಿದ್ದೆಲ್ಲ ತಪ್ಪು ಅಂತ ಇವರ ಅಸ್ತಿತ್ವಕ್ಕೋಸ್ಕರ, ಇವ್ರ ಸಣ್ಣತನಕ್ಕೋಸ್ಕರ ಇವರು ಒಂದು ರೀತಿ ದೊಡ್ಡ ಮಟ್ಟದ ವಿರೋಧ ಮಾಡ್ತಾ ಇದ್ದಾರೆ. ನಾವು ಈ ಪರ ವಿರೋಧದಲ್ಲಿ ಕರ್ನಾಟಕಕ್ಕೆ ಯಾವ್ದು ಒಳ್ಳೆಯದಾಗತ್ತೆ ಅಂದರೆ, ನಿಜವಾಗ್ಲೂ ತೂಕವಾಗಿ ಯಾವ ಯೋಜನೆ ಜನಪರವಾಗಿದೆ, ಯಾವ ಯೋಜನೆ ಸಮಾಜದ ಪರವಾಗಿದೆ, ಯಾವ ಯೋಜನೆ ಸಂವಿಧಾನದ ಪರವಾಗಿದೆ ಅಂತ ನಾವು ಬ್ಯಾಲೆನ್ಸ್ಡ್ ಆಗಿ ನೋಡಿದ್ರೆ, ಅವಾಗ ನೋಡಿ
ನಮ್ಮ ರಾಜ್ಯಕ್ಕೂ ಒಳ್ಳೇದಾಗುತ್ತೆ, ದೇಶಕ್ಕೆ ಒಳ್ಳೇದಾಗುತ್ತೆ. ಸೊ ನನ್ನ ಪ್ರಕಾರ ಡಿಲಿಮಿಟೇಷನ್ ಅದನ್ನು ತರಬೇಕು ಅಂದ್ರೂ ಜನಸಂಖ್ಯೆ ಮೇಲೆ ತರದೆ ನೀವು ಪರ್ಸೆಂಟೇಜ್ ರೆಪ್ರೆಸೆಂಟೇಷನ್ ಉಳಿಸಿ 50% ಹೆಚ್ಚಳ ಮಾಡಿದ್ರೆ ನನಗೆ ಯಾವ ತಕರಾರಿಲ್ಲ. ಹಾಗಿದ್ರೆ ದಕ್ಷಿಣ ಭಾರತಕ್ಕೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ, ಹೊಡೆತ ಬೀಳುತ್ತೆ? ನೀವು ಮಾತನಾಡುವಾಗ ಹೇಳ್ತಾ ಇದ್ರಿ ಈ ಒಂದು 3 ಏನಾದರೂ ಬಿಲ್ ಪಾಸ್ ಮಾಡಿದ್ರೆ ದಕ್ಷಿಣ ಭಾರತಕ್ಕೆ ಎಫೆಕ್ಟ್ ಆಗಬಹುದು ಅನ್ನುವಂಥದ್ದನ್ನು ನೀವು ವಿಮರ್ಶೆ ಮಾಡಿದ್ರಿ. ಏನಾಗ್ಬೋದು ಭಾಳ ಮುಖ್ಯವಾಗಿ ಏನು? ದಕ್ಷಿಣ ಭಾರತಕ್ಕೆ ಯಾವಾಗ ಸಮಸ್ಯೆ ಆಗುತ್ತೆ ಅಂದರೆ, ಈ ಬಿಲ್ಲಲ್ಲಿ ಹೇಳೋ ಪ್ರಕಾರ ನೀವು ಸೆನ್ಸಸ್, ಅದು 2011 ಸೆನ್ಸಸ್ ಆಗಿರ್ಬೋದು, ಇನ್ನು 21 ಸೆನ್ಸಸ್ ಆಗಿಲ್ಲದೆ ಇರ್ಬೋದು, ಕೋವಿಡಿಂದ ಕಾರಣಾಂತರಗಳಿಂದ ಆಗಿರ್ಬೋದು, ಯಾವುದೇ ಸೆನ್ಸಸ್ ಪ್ರಕಾರ ನೀವು ಡಿಲಿಮಿಟೇಷನ್ ಮಾಡಿ ಮರು ವಿಂಗಡಣೆನ ನೀವು ಜನಸಂಖ್ಯೆ ಆಧಾರದ ಮೇಲೆ ಮಾಡಿದ್ರೆ ಅದೇನಾಗುತ್ತೆ ಅಂದರೆ, ಇವಾಗಲೇ ಉತ್ತರ ಭಾರತ ಬೀಮಾರು ಅಂತ ಯಾಕೆ ಹೇಳ್ತೀವಿ ಅಂದರೆ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಈ ಬೀಮಾರು ರಾಜ್ಯಗಳಲ್ಲಿ ಇಷ್ಟು ಒಂದು ರೀತಿ ಜನಸಂಖ್ಯೆ ಜಾಸ್ತಿ ಇದೆ, ಒಂದು ರೀತಿ ಅವರ ಹಾವಳಿ, ಅವರ ಒಂದು ರೀತಿ ಭಾರತದ ಕಂಟ್ರೋಲ್, ನಿಯಂತ್ರಣ ಅವರಲ್ಲಿ ಹೆಚ್ಚಾಗಿದೆ. ನಮ್ಮ ದಕ್ಷಿಣ ಭಾರತದಲ್ಲಿ ಎಷ್ಟೋ ವರ್ಷಗಳಿಂದ 75 ವರ್ಷಗಳಿಂದ ಎಷ್ಟೋ ರೀತಿಯಲ್ಲಿ ನಮಗೆ ಸಿಗಬೇಕಾಗಿರೋ ನಿಜವಾಗ್ಲೂ ಘನತೆ, ಗೌರವ, ಪ್ರಾತಿನಿಧ್ಯ, PM ಸ್ಥಾನ ಇದೆಲ್ಲ ನಾವು ತಪ್ಪೋಗಿದೆ. ಆದರೆ ನಾವು ಏನಾದರೂ ಒಂದು ರೀತಿ ಪಾಪ್ಯುಲೇಷನ್ ರೀತಿಯಲ್ಲಿ ಮಾಡಿದ್ರೆ ಇದು ಇನ್ನೂ ಈ ಅಸಮಾನತೆ ಹೆಚ್ಚಾಗತ್ತೆ. ಯಾಕಂದರೆ ಈ ಬೀಮಾರು ರಾಜ್ಯಗಳು ಅವರ ಲೀಡರ್ಶಿಪ್ಪರ ಕೊರತೆಯಿಂದ, ಅವರ ಬೇರೆ ಬೇರೆ ಸಮಸ್ಯೆಗಳಿಂದ ಅವ್ರ ಪಾಪ್ಯುಲೇಷನ್ ಇನ್ನೂ ಹೆಚ್ಚಾಗಿದೆ. ನಮ್ಮ ದಕ್ಷಿಣ ಭಾರತದಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಆಗಿದೆ. ಒಳ್ಳೆ ಒಂದು ರೀತಿ ಅವ್ರಿಗೆ ಹೋಲಿಕೆ ಮಾಡಿದ್ರೆ ಬೆಟರ್ ಲೀಡರ್ಶಿಪ್ಪು, ಸಾಕಷ್ಟು ಗುಡ್ ಲೀಡರ್ಶಿಪ್ಪು ಇಲ್ವೋ ಅದು ಬೇರೆ ಪ್ರಶ್ನೆ, ಬಟ್ ಅವ್ರಿಗೆ ಹೋಲಿಕೆ ಮಾಡಿದ್ರೆ ಬೆಟರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಪಾಪ್ಯುಲೇಷನ್ ಕಂಟ್ರೋಲ್ ಆಗಿದೆ. ಸೊ ಇವಾಗ ನಾವು ಮಾಡಿದ ಒಳ್ಳೆ ಕೆಲಸಗಳಿಗೆ ನಮ್ಮನ್ನು ಪೀನಲೈಸ್ ಮಾಡೋದಿರುತ್ತಾ, ನಮ್ಮ ಮೇಲೆ ಇನ್ನೂ ಒಂದು ರೀತಿ ಅಸ್ತ್ರ ಬಿಡೋದಿರುತ್ತಲ್ಲ, ಅದನ್ನು ಒಪ್ಪಿಗೆ ಇಲ್ಲ. ಆದರೆ ನೀವು 50% ರೈಸ್ ಮಾಡಿದ್ರೆ, ನಾನು ಹೋಮ್ ಮಿನಿಸ್ಟರ್ ಮಾತಾಡೋದು ಕೇಳಿದ್ದೀನಿ, ಅವ್ರು 50% ರೈಸ್ ಮಾಡಿದ್ರೆ 1/3, ಅದು ಮ್ಯಾಥಮೆಟಿಕ್ಸ್ಲಿ ಅದು ಇದೆ, 1/3 ಅನ್ನೋದು ಎಷ್ಟಿದೆಯೋ ಇವಾಗ ಅದು ಒಂದು ಎಕ್ಸ್ಟ್ರಾ 816ವರೆಗೂ ಬಂದು 850 ಯೂನಿಯನ್ ಟೆರಿಟರೀಸ್ ಸೇರಿಸಿದ್ರೆ ಅದಕ್ಕೆ 272 ಅಷ್ಟು ಮಹಿಳಾ ಮೀಸಲಾತಿ ಕೊಡೋಕ್ಕೆ ಸಾಧ್ಯತೆಗಳಿರುತ್ತೆ. ಮಹಿಳೆಯರು ಅಧಿಕಾರಕ್ಕೆ ಬಂದಷ್ಟು ನಮಗೆ ಬಡತನ ತೆಗೆದುಹಾಕೋಕ್ಕೆ ಜಾಸ್ತಿ ಕಾರಣಕರ್ತರಾಗ್ತಾರೆ, ಭ್ರಷ್ಟಾಚಾರದಲ್ಲಿ ಇನ್ನೂ ಕಡಿಮೆ ಇರ್ತಾರೆ, ಮತ್ತು ಹಿಂಸೆನಲ್ಲಿ ಇನ್ನೂ ಕಡಿಮೆ ಇರ್ತಾರೆ. ಸೊ ವಿಮೆನ್ ಲೀಡರ್ಶಿಪ್ ನಮಗೆ ಬೇಕೇ ಬೇಕು. ವಿಮೆನ್ ಲೀಡರ್ಶಿಪ್ ಎಲ್ಲ ರೀತಿಯಲ್ಲಿ ವಿಮೆನ್ ಲೀಡರ್ಶಿಪ್ಗೆ ಒಂದು ರೀತಿ ಪ್ರಾತಿನಿಧ್ಯ ಕೊಟ್ಟಷ್ಟು ದೇಶಕ್ಕೂ ಒಳ್ಳೆಯದು, ಅದು ನಮಗೆ ಜನ ಜೀವನಕ್ಕೂ ಒಳ್ಳೆಯದು, ಪ್ರಾತಿನಿಧ್ಯಕ್ಕೂ ಒಳ್ಳೆಯದು, ಮತ್ತು ಈ ಅನ್ಯಾಯ ಪುರುಷ ಪ್ರಧಾನ ವ್ಯವಸ್ಥೆ ಕಿತ್ತಾಕಕ್ಕೆ ನಾವೆಲ್ಲರೂ ಒಂದು ರೀತಿ ನಿಂತ್ಕೊಂಡು ಅದು ಸಾಧ್ಯತೆಗಳು ಆಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 2029 ಲೋಕಸಭಾ ಚುನಾವಣೆಗೆ ದಿಕ್ಸೂಚನೆ ಇದು ಕೇಂದ್ರ ಸರ್ಕಾರ ಮಾಡ್ತಿರುವಂತಹ ಹೊಸ ಬಿಲ್ ಮಂಡನೆ, ಏನಂತೀರಿ ನೀವು? ಕೆಲವರು ಮಾತಾಡ್ತಾ ಇದ್ದಾರೆ, ಈ ಮನುವಾದಿ ಪಕ್ಷಗಳು, ಈ ಅಲೈನ್ಸ್ ಇಂಡಿಯಾ ಅಂತ ಪಕ್ಷಗಳು, ಈ ಆ್ಯಂಟಿ BJP ಪಕ್ಷಗಳು ಯಾಕೆ ಇವಾಗ ಮಾಡ್ತಾ ಇದ್ದಾರೆ, ಯಾಕೆ ಮುಂದೆ ಮಾಡಬಾರ್ದು, ಹಿಂದೆ ನೋಡಿ, ನಮ್ಗೆ ಆದಷ್ಟು ಬೇಗ ನೀವು ಮಾಡಿ, ನಮ್ಗೆ ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ನಾವು ನೋಡಿದ್ದೀವಿ ಏನೇನು ಮಾಡ್ತಾ ಇದ್ದಾರೆ. 5 ಗ್ಯಾರಂಟಿ ಅಂತ ತಂದ್ಬಿಟ್ಟು 3 ವರ್ಷ ಅದನ್ನೇ ಒಂದು ರೀತಿ ಮಿಲ್ಕ್ ಮಾಡಿಕೊಂಡು ಅದನ್ನೇ ಬೆನಿಫಿಟ್ ತೊಗೊಂಡು ಮಾಡ್ತಾ ಇದ್ದಾರೆ ಹೊರತು ನಮ್ಮ ಜನ, ನಾವು ಇವತ್ತು ಎಲ್ಲಿದ್ದೀವಿ ಅಂದರೆ, ಇಲ್ಲಿ ಸ್ಲಮ್ ಜನ ಆಂದೋಲನ ಹೋರಾಟದಲ್ಲಿ ಸ್ಲಮ್ ಜನರ ಜೀವನಕ್ಕೆ ಏನು ನ್ಯಾಯ ಒದಗಿಸಿಲ್ಲ, ಅಲ್ಲಿ ಇದ್ಕೊಂಡೆ ನಾವು ಹೋರಾಟ ಇದು ಮಾಡ್ತಾ ಇದ್ದೀವಿ ಇವತ್ತಿನ ದಿನ. ಸೊ ನಮಗೆ ನೀವು ತನ್ನಿ, ನೀವು ಅದನ್ನ ತಡ ಮಾಡೋದು ಬೇಕಾಗಿಲ್ಲ. ನಮಗೆ 2029 ಅದನ್ನು ತರಲೇಬೇಕು. ನಮ್ಮ ಮಹಿಳಾ ಮೀಸಲಾತಿ ಡಿಲಿಮಿಟೇಷನ್ ಆದಷ್ಟು ಬೇಗ ಮಾಡಿ, ಮತ್ತು 2033 ಅಷ್ಟೊತ್ತಿಗೆ ಕರ್ನಾಟಕಕ್ಕೂ ಕೂಡ ನಮಗೆ ಮಹಿಳಾ ಮೀಸಲಾತಿ ಬಂದರೆ ನಮ್ಮ ವಿಧಾನಸಭಾ ಚುನಾವಣೆಗೆ ಅದು ಕರ್ನಾಟಕಕ್ಕೆ ಭಾಳ ಒಳ್ಳೆ ಬೆಳವಣಿಗೆ ಆಗುತ್ತೆ. ನಮಗೆ ಇದ್ದಿದ್ದ ಲೀಡರ್ಶಿಪ್ಗೆ ಯಾರು ಅಂತಿದೆ ಪ್ರಾಮಾಣಿಕವಾಗಿರೋ ಹೊಸ ಲೀಡರ್ಶಿಪ್ಪು ಹುಟ್ಟು ಬರುತ್ತೆ, ಅವ್ರಿಗೂ ಕೂಡ ಅವಕಾಶಗಳು ಸಿಗುತ್ತೆ. ಇಟ್ಸ್ ಬೆಟರ್ ಫಾರ್ ಡೆಮಾಕ್ರಸಿ, ಇಟ್ಸ್ ಬೆಟರ್ ಫಾರ್ ಕರ್ನಾಟಕ, ಇಡೀ ದೇಶಕ್ಕೆ ಒಳ್ಳೆಯದು ಅಂತ ಹೇಳೋದು ಸುಳ್ಳಿಲ್ಲ. ಧನ್ಯವಾದ. ಇದಿಷ್ಟು ನಟ ಚೇತನ್ ಅಹಿಂಸ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.